ಹರೇ ಕೃಷ್ಣ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾವು ಬಂದಿದ್ದೀವಿ ನಮ್ಮ ಮನೆ ದೇವರಾದ ಗುಡ್ಡದ ರಂಗಪ್ಪ ಸ್ವಾಮಿ ದೇವಸ್ಥಾನಕ್ಕೆ. ಅಲ್ಲಿ ವೈಕುಂಠ ಏಕಾದಶಿ ಮಹೋತ್ಸವ ಇತ್ತು. ಸೊ ಹಂಗಾಗಿ ನಾವು ಫ್ಯಾಮಿಲಿ ಎಲ್ಲ ವೈಕುಂಠ ಏಕಾದಶಿಗೆ ನಮ್ಮ ಮನೆ ದೇವರಿಗೆ ಬಂದಿದ್ದೀವಿ. ನೋಡಿ, ಇಲ್ಲಿ ತುಂಬ ಚೆನ್ನಾಗಿ ಡೆಕೋರೇಷನ್ ಮಾಡಿದರು. ತಿರುಪತಿ ತಿಮ್ಮಪ್ಪನ ದೇವ್ರನ್ನ ರೆಡಿ ಮಾಡಿದರು, ಲಕ್ಷ್ಮೀ ದೇವಿ ರೆಡಿ ಮಾಡಿದರು. ಹೀಗೆ ಮುಂದೆ ಹೋಗ್ತಾ ಇನ್ನು ವೆಲ್ಕಮ್ಗೆ ಗಣೇಶನ ಇಟ್ಬಿಟ್ಟು ಆ ಕಡೆ ಈ ಕಡೆ ದೇವತೆಗಳನ್ನ ಇಟ್ಬಿಟ್ಟು ವೆಲ್ಕಮ್ ಮಾಡೋ ಥರ ಮಾಡಿದರು. ತುಂಬ ಚೆನ್ನಾಗಿ ಬ್ಯೂಟಿಫುಲ್ಲಾಗಿ ಕಾಣ್ತಾಯಿತ್ತು. ಮತ್ತು ಇಲ್ಲಿ ತಿರುಪತಿ ದರ್ಶನ ಆಯಿತು ಫಸ್ಟಿಗೆ ಇಲ್ಲಿ. ಅದಾದಮೇಲೆ ಇನ್ನು ಮುಂದೆ ಹೋಗ್ತಾ ನಾವೆಲ್ಲರೂ ಅಂದರೆ ಈಗ ವೈಕುಂಠ ದ್ವಾರಕ್ಕೆ ಹೋಗೋ ಥರ ರೆಡಿ ಮಾಡಿರ್ತಾರಲ್ಲ ಎಲ್ಲ ದೇವಸ್ಥಾನದಲ್ಲೂ, ಇಲ್ಲೂ ಮಾಡಿದರು. ಡೆಕೋರೇಷನ್ ಅಂತೂ ತುಂಬ ಚೆನ್ನಾಗಿತ್ತು. ನಾನು ಇದೇ ಫಸ್ಟ್ ಟೈಮ್ ನಾನು ಈ ದೇವಸ್ಥಾನಕ್ಕೆ ಹೋಗ್ತಾ ಇರೋದು. ಅಂದರೆ ವೈಕುಂಠ ಏಕಾದಶಿಗೆ ಮಾತ್ರ. ಪ್ರತಿ ವರ್ಷ ಮಾಡ್ತಾರಂತೆ, ಬಟ್ ನಾನು ಈ ವರ್ಷ ಹೋಗಿದ್ದೆ ಅಲ್ಲಿಗೆ. ತುಂಬ ಚೆನ್ನಾಗಿ ಡೆಕೋರೇಷನ್ ಮಾಡಿದರು. ನನಗಂತೂ ನೋಡಿ ತುಂಬ ಖುಷಿಯಾಯಿತು. ಈ ಥರ ಎಲ್ಲ ಮಾಡ್ತಾರಾ ಇಲ್ಲಿ ಅಂತ ನನಗೆ ಇವತ್ತೇ ಗೊತ್ತಾಗಿದ್ದು. ಆಮೇಲೆ ಹಂಗೆ ಮುಂದೆ ಹೋಗ್ತಾ ಇಲ್ಲಿ ವೈಕುಂಠ ದ್ವಾರ ರೆಡಿ ಮಾಡಿರ್ತಾರಲ್ವ, ಆ ಥರ ಇಲ್ಲಿ ಮಾಡಿದರು. ಹೋದರೆ ತೊಟ್ಲು ಕೆಳಗಡೆ ಹೋದರೆ ವೈಕುಂಠ ದ್ವಾರಕ್ಕೆ ಹೋದಷ್ಟೇ ಸಮ ಅಂತ ಎಲ್ಲ ಹೇಳ್ತಾರೆ. ನೋಡಿ ಎಷ್ಟು ಚೆನ್ನಾಗಿ ಡೆಕೋರೇಷನ್ ಮಾಡಿದ್ರು ಅಂದರೆ ನನಗಂತೂ ನೋಡಿ ತುಂಬ ಖುಷಿಯಾಗೋಯಿತು. ಯೂಶ್ವಲಾಗಿ ನಾನು ನಾರ್ಮಲ್ ದೇವಸ್ಥಾನ ನೋಡಿದ್ದೆ, ಈ ಥರ ಡೆಕೋರೇಷನ್ ಮಾಡಿರೋ ದೇವಸ್ಥಾನ ಇದೇ ಫಸ್ಟ್ ಟೈಮ್ ನೋಡಿರೋದು. ತುಂಬ ಖುಷಿಯಾಯಿತು. ನೋಡಿ, ವೆಂಕಟೇಶ್ವರ ಅಂದ್ರೇ ಒಂಥರ ಎಲ್ಲ ವಜ್ರ ವೈಡೂರ್ಯಗಳೇ ಹಾಕ್ಕೊಂಡೇ ಇರೋದಲ್ವ. ಸೊ ಹಾಗಾಗಿ ಎಲ್ಲ ನೋಡಿ ಡೈಮಂಡ್ ಥರ ಎಲ್ಲ ವಜ್ರಗಳ ಥರನೇ ಕಾಣ್ತಿದೆ ಎಲ್ಲನ. ತುಂಬ ಇಷ್ಟ ಆಯಿತು ನನಗಂತೂ. ನೋಡಿ, ಆಮೇಲೆ ನಾವು ಇದ್ರ ಕೆಳಗಡೆ ಅಂದರೆ ತೊಟ್ಲು ಥರ ಮಾಡಿರ್ತಾರೆ, ಅದ್ರ ಕೆಳಗಡೆ ಹೋದ್ವಿ ನಾವು. ವೈಕುಂಠ ದ್ವಾರಕ್ಕೆ ಹೋದ್ವಿ. ಅದಾದಮೇಲೆ ಇಲ್ಲಿ ಲೆಫ್ಟ್ ಸೈಡಲ್ಲಿ ಟೆಂಪಲ್ ದೇವಸ್ಥಾನಗಳ ವಿಗ್ರಹಗಳನ್ನ ಇಟ್ಟಿದ್ರು. ಅದಕ್ಕೂ ಸಹ ತುಂಬ ಚೆನ್ನಾಗಿ ಡೆಕೋರೇಷನ್ ಮಾಡಿದರು. ಈ ಮೆರವಣಿಗೆ ದೇವರುಗಳು ಅವೆಲ್ಲ ಇರ್ತಾವಲ್ವ, ಅದಕ್ಕೆಲ್ಲ ಡೆಕೋರೇಷನ್ ಮಾಡಿದರು. ಇದು ಲಕ್ಷ್ಮೀ ದೇವರು. ಇದು ಅಂದರೆ ನಮ್ಮನೆ ದೇವ್ರದ ಲಕ್ಷ್ಮೀ ದೇವರು. ಇದು ಗುಡ್ಡದ ರಂಗ ಸ್ವಾಮಿ ದೇವಸ್ಥಾನ, ಲಕ್ಷ್ಮೀ ರಂಗನಾಥ ಸ್ವಾಮಿ ದೇವಸ್ಥಾನ ಅಂತ. ನೋಡಿ ತುಂಬ ಚೆನ್ನಾಗಿ, ಎಷ್ಟು ವೆಂಕಟೇಶ್ವರನೇ ಇದ್ದಾರೇನೋ ಅನ್ನೋ ಥರ ರೆಡಿ ಮಾಡಿರೋದು. ನಮ್ಮ ಪಾಪನ ಕೊಟ್ಟಿದ್ವಿ ಒಳಗಡೆ ಗರ್ಭದ ಗುಡಿಗೆ. ಅವನ್ನ ಅಲ್ಲಿ ಮನಗಿಸ್ಬಿಟ್ಟು ತಗೊಬಂದು ಕೊಟ್ಟರು. ಕೆಳಗಡೆ ಗುಡ್ಡದ ರಂಗಪ್ಪ ಅಂದರೆ ಒಂದು ಗುಡ್ಡ ಥರ ಇದೆ, ಅಂದರೆ ಕಲ್ಲಿಂದು ಇದಿದೆ, ಅದಕ್ಕೇ ನಾವು ಗುಡ್ಡದ ರಂಗಪ್ಪ ಅಂತ ಹೇಳೋದು. ಇದು ವೈಕುಂಠ ಏಕಾದಶಿ ಸ್ಪೆಷಲ್ಗೆ ವೆಂಕಟೇಶ್ವರ ಹಿಂದ್ಗಡೆ ವೆಂಕಟೇಶ್ವರನ ಇಟ್ಬಿಟ್ಟು ಡೆಕೋರೇಷನ್ ಮಾಡಿದ್ದಾರೆ. ಇಲ್ಲಿ ಕೆಳಗಡೆ ನಿಮಗೆ ಕಾಣಿಸುತ್ತೆ ಗುಡ್ಡದ ರಂಗಪ್ಪ ಸ್ವಾಮಿ. ತುಂಬ ಚೆನ್ನಾಗಿತ್ತು. ನಾನು ಅಲ್ಲೇ ಒಂದು 5-10 ನಿಮಿಷ ಕೂತ್ಕೊಂಡು ಕಣ್ಣು ತುಂಬಿಸ್ಕೊಂಡೆ. ನೋಡಿ ತುಂಬ ಚೆನ್ನಾಗಿ ಕೆಳಗಡೆ ಇರೋದು ನಮ್ಮದು ದೇವಸ್ಥಾನ. ವೈಕುಂಠ ಏಕಾದಶಿಗೆ ಪ್ರತಿ ವರ್ಷ ವೈಕುಂಠ ಏಕಾದಶಿಗೆ ಈ ಥರ ಡೆಕೋರೇಷನ್ ಮಾಡಿರ್ತಾರೆ. ಅದಾದಮೇಲೆ ನಮ್ಮದೆಲ್ಲ ಫ್ಯಾಮಿಲಿ ಫೋಟೋ ಸೆಕ್ಷನ್ ಆಯಿತು. ನಮ್ಮ ಚಿಕ್ಕಿ ಫೋಟೋ, ನಾನು ನಮ್ಮ ಹಸ್ಬೆಂಡ್ ಫೋಟೋ, ಆಮೇಲೆ ನನ್ನ ತಮ್ಮನ ಫೋಟೋ, ಇಲ್ಲೆಲ್ಲ ಫೋಟೋ ಸೆಕ್ಷನ್ ಎಲ್ಲ ಮುಗಿಸ್ಕೊಂಡು ಇನ್ನೇನು ನಾವೆಲ್ಲ ಮನೆಗೆ ಹೊರಟ್ವಿ. ಅಲ್ಲಿ ಊಟ ಇತ್ತು, ಊಟ ಮಾಡಿಕೊಂಡು ಮನೆಗೆ ಹೊರಟ್ವಿ. ನೋಡಿ ಈ ಥರ ಕಾಣಿಸುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.